ಅಲ್ಲಿವರೆಗೂ ಕಟ್ಟೆ ಮಾಡಿ ಕಟ್ ಮಾಡ್ತವ್ರೆ. ಬಾಸ್ ಹಾಕ್ಬಿಡ್ತಾರೆ ಅಷ್ಟೇ. ಆಮೇಲೆ ಜೊತೆಗೆ ಬರ್ತಾರೆ. ಇನ್ ಕೇಸ್ ಕಳ್ಸಿದ್ರು ಎಲ್ಲೋದ್ರು ಜೊತೆಗೆ ಬರ್ತಾರೆ. ಹಲೋ, ಏನ್ ಮಾಡ್ತಿದ್ಯಾ? ಜಿಯೋ ಇಂಟರ್ನೆಟ್ ಅವ್ರು ಗೊತ್ತಾವ್ ನೋಡ ಮನೆ ಹತ್ರ. ಸರಿ ಆಯ್ತು, ನಾನು ಆಚೆ ಹೋಗ್ತಾ ಇದೀನಿ. ಏನ್ ಆಚೆ ಹೋಗ್ತಾ ಇದೀಯಾ? ಫ್ರೆಂಡ್ ಮನೆಗೆ ಹೋಗ್ತಾ ಇದೀನಿ. ಫ್ರೆಂಡ್ ಮನೆಗೆ ಹೋಗ್ತಿದೀನಿ ಅಂದೆ. ಯಾವಾಗ? ಈಗ. ಯಾವ ಫ್ರೆಂಡ್ ಮನೆಗೆ? ವಿನು ಮನೆಗೆ ಹೋಗ್ತಿದೀನಿ. ಎಂದ್ರಲ್ಲಿ? ನೀನ್ ದೇವನಹಳ್ಳಿಗೆ ಬಿಡು, ನಾನು ಅಲ್ಲಿಂದ ಅವ್ರ ಮನೆಗೆ ಹೋಗ್ತೀನಿ. ಯಾಕ ಇಷ್ಟ ಸಡನ್ ಆಗಿ? ಇದೊಳ್ಳೆ ಕತೆ ಐತಲ್ಲ, ಹೋಗ್ಬೇಕನ್ನಿಸ್ತೈತೆ ಹೋಗ್ತೀನಿ. ಏನ್ ಸುಮ್ನೆ ಮಾತಾಡ್ತಾ ಇದೀಯಾ? ಸುಮ್ನೆ ಯಾಕೆ ಮಾತಾಡ್ಲಿ? ಏನ್ ಸಡನ್ ಆಗಿ ಏನ್ ಕೇಳ್ತಾ ಇರೋದು? ಇದೊಳ್ಳೆ ಕತೆ ಐತಲ್ಲ, ಏನ್ ಸಡನ್ ಆಗಿ ಹೋಗ್ಬೇಕು ಅನ್ಸ್ತು, ಅದಕ್ಕೆ ಹೋಗ್ತಾ ಇದೀನಿ. ಅದೇ ನೈಟ್ ಹೋಗ್ತಾ ಇರೋದು? ಗರ್ಲ್ಸ್ ಇನ್ನೇನು ನೈಟ್ ಹ್ಯಾಂಗ್ ಔಟ್ ಮಾಡಿದ್ರ ಮಾರ್ನಿಂಗ್ ಹ್ಯಾಂಗ್ ಔಟ್ ಮಾಡ್ತಾರ? ಹೆಂಗೂ ಬರ್ತಿದ್ಯಲ್ಲ ಅಲ್ಲಿ ದೇವನಹಳ್ಳಿವರೆಗೂ ಬಿಟ್ಬಾ. ಕೋಪ ಎಂತಕ್ ಮಾಡ್ಕೋತೀಯ? ನಾನೇನು ಡೈಲಿ ಹೋಗ್ತೀನಿ. ಆಲ್ಮೋಸ್ಟ್ ಎಷ್ಟು ತಿಂಗಳೈತಿ ನಿನ್ ಮದ್ವೆ ಆದಾಗಿಂದ ಅವ್ರನ್ನೆಲ್ಲ ಮೀಟೇ ಮಾಡಲ್ಲ ನಾನು ಸರಿಗೆ. ಅದಕ್ಕೆ ಇವಾಗ ನನಗೆ ಹೋಗ್ಬೇಕು ಅನ್ಸುತ್ತೆ, ಹೋಗ್ತೀನಿ ಬಿಡು. ಬಿಡ್ತೀಯ ಅಲ್ಲಿವರೆಗೂ? ಕಟ್ಟೆ ಮಾಡ್ಬೇಡ. ಆಯ್ತು, ಒಂದ್ ನಿಮಿಷ. ನಾನು ಚೆಕ್ ಎಲ್ಲ ಇಕ್ಕಿದ್ದೀನಿ, ನಾನು ಮರ್ತೋಗಿದ್ದೀನಿ. ನಾನು ಹುಡ್ತಾ ಇದ್ದೀನಿ, ಒಂದ್ ನಿಮಿಷ ಇರೋ, ಮಾಡ್ತೀನಿ. ಬಿಡ್ತೀಯ ಇಲ್ವಾ ಅಷ್ಟು ಮಾತ್ರ ಹೇಳು ನೀನು. ಆಯ್ತು, ಬಿಡ್ತೀವಿ. ಇದೇ ಬಂದು ಹೋಗಿ ಒಂದ್ ವಾರ ಇಟ್ಬಿಟ್ಟು ಬಾರೆ. ಒಂದ್ ವಾರ ಕಟ್ ಮಾಡ್ತವ್ರೆ. ಪ್ರ್ಯಾಂಕ್ ಮಾಡೋಕ್ಕೋರೆ ಇವ್ರು ಸೀರಿಯಸ್ ಆಗಿ ತಗೊಬಿಟ್ಟಿದ್ದಾರೆ. ಆ್ಯಕ್ಚುಲಿ ಏನು ಗೊತ್ತಾ, ನನ್ನ ಹಸ್ಬೆಂಡು ನನ್ನಂತೂ ಎಲ್ಲೂ ಒಬ್ಳನ್ನ ಕಳಿಸೋದೇ ಇಲ್ಲ. ಕೆಲ್ಸಕ್ಕೆ ಹೋಗ್ಬಿಟ್ಟು ಬರೋದು ಬಿಟ್ಟರೆ, ಅದರಲ್ಲೂ ನಾನು ಬರ್ತಾ ಲೈವ್ ಲೊಕೇಶನ್ ಶೇರ್ ಮಾಡ್ಕೊತಾ ಬರ್ತೀನಿ, ಇಲ್ಲಿದ್ದೀನಿ, ಹಿಂಗೆ ಬರ್ತಿದ್ದೀನಿ ಅಂತ. ಫಸ್ಟ್ ಟೈಮ್ ನಾನಾಗ್ದೇ ಎಲ್ಲಾದರೂ ಒಂದು ಕಡೆ ಆಚೆ ಹೋಗ್ತೀನಿ ಅಂದರೆ ರಿಯಾಕ್ಷನ್ ಹೆಂಗಿರುತ್ತೆ. ಆ್ಯಕ್ಚುಲಿ ಈಗ ಬೇರೆ ಸಂಜೆ ಆಗಿದೆ, 5 ಆಗಿದೆ. ಈ ಟೈಮಲ್ಲಿ ಆಚೆ ಹೋಗ್ತೀನಿ ಅಂದರೆ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ನೋಡೋಣ ಅಂತ ಒಂದು ವಿಡಿಯೋ ಮಾಡಿದೆ. ಫುಲ್ ಕೋಪ ಮಾಡ್ಕೊಂಬಿಟ್ಟಿದ್ದಾರೆ. ಇನ್ನೊಂದು ಸಲ ಕಾಲ್ ಟ್ರೈ ಮಾಡ್ತೀನಿ. ಫುಲ್ ಸಿಟ್ ಮಾಡ್ಕೊಬಿಟ್ಟಿದ್ದಾರೆ. ಮೆಸೇಜ್ ಹಾಕ್ತೀನಿ, ಇಲ್ಲ ಅಂದರೆ ಬಂದು ಬಾಸ್ ಹಾಕ್ಬಿಡ್ತಾರೆ ಅಷ್ಟೇ. ಆಮೇಲೆ ವಿಡಿಯೋ ಮಾಡ್ಕೊತಿರೋದೇ, ವಿಡಿಯೋ ಮಾಡಿ ಕಳಿಸ್ತೀನಿ. ಫ್ರ್ಯಾಂಕ್ ವಿಡಿಯೋ ಮಾಡಿರೋದು, ಕಾಲ್ ಪಿಕ್ ಮಾಡು ಅಂತ ಮೆಸೇಜ್ ಮಾಡಿದ್ದೀನಿ. ಹಲೋ, ಕಾಲ್ ಕಟ್ ಮಾಡಿದ್ರೆ ಮತ್ತೆ ಎತ್ತದೇ ಇಲ್ವಾ ನೀನು? ಅಲ್ಲಿ ನಾನು ಚೆಕ್ ಮಾಡ್ತಿದ್ದೀನಿ, ಚೆಕ್ ಡೆಪಾಸಿಟ್ ಮಾಡೋ ಟೈಮ್ ಎಷ್ಟು ಬೇಡ, ಅರ್ಜೆಂಟ್ ಐತಿ. ನಾನು ಸಿಟಿಗೆ ಹೋಗಿ ಬಂದಿದ್ದೀನಿ, ಚೆಕ್ ಹುಡುಕ್ಬೇಕು. ಬೆಳಗ್ಗೆ ಮಿಸ್ ಆಗಿ ಚೆಕ್. ನೀವು ₹1 ₹2 ಲಕ್ಷಾಂತರ ರೂಪಾಯಿ ಚೆಕ್ ಇರುತ್ತೆ. ಈಗ ಒಂದು ದಿವಸ ಮಿಸ್ ಆದ್ರೆ ನಾಳೆ ಮತ್ತೆ ಸೋಮವಾರ ಬೆಳಗ್ಗೆ ಅಮೌಂಟ್ ಬೇಕಾಗುತ್ತೆ. ಅದರಿಂದ ಒಂದು 5 ನಿಮಿಷ ಇರಾಮ, ಮಾಡ್ತೀನಿ ಅಂತ ಹೇಳಿದ್ದೀನಿ. ನಾನು ಇರೋದ್ರಾಗ ತಲೆ ಕೆಡಿಸ್ತಾ ಇಲ್ಲ. ಪ್ರ್ಯಾಂಕ್ ಮಾಡಿದೆ ನಾನು. ಗೊತ್ತಾಯ್ತೀನಿ, ನಾನು ಪ್ರ್ಯಾಂಕ್ ಮಾಡಿದ್ದೀನಿ ಅಂತ.
ಡವ್ ಬೇಡ ಮತ್ತೆ ಯಾಕೆ ಕಟ್ ಮಾಡ್ತಿದ್ದೆ ಅಷ್ಟೇ ರೇಗಾಡ್ತಿದ್ದೆ ಆಮೇಲೆ ರೇಗಾಡ್ತಿದ್ದೆ ಅಂದ್ರೆ ಮತ್ತೆ ಹ್ಞೂ ಏನು ಇಷ್ಟೊತ್ತಲ್ಲಿ ಏನು ಹೋಗ್ತೀಯಾ ನಾನೇ ಬಿಟ್ಟು ಬರಲ್ವಾ ಅಂತ ಕರ್ಕೊಂಡು ಹೋಗೋಕ್ ನಾನ್ ಬರಲ್ಲ ಅಂತೀಯ ನೋಡಿ ನಾಳೆ ಹೋಗೋಣ ಬರ್ತೀಯಾ ಇಲ್ಲ ನಾನ್ ನಿಜ ಹೋಗ್ತೀನಿ ಅಂದ್ರೆ ಬಿಟ್ಟು ಬರ್ತಿದ್ದೆ ನೀನು ಇನ್ನೇನ್ ಮಾಡ್ಲಿ ಏನೋ ಪ್ಲಾನ್ ಹಾಕೊಂಡಿರ್ತೀನಿ ಇನ್ನೇನ್ ಮಾಡ್ಬೇಕು ಗೊತ್ತಾಯ್ತು ಬಿಟ್ಬಿಟ್ಟು ಬರ್ತಿದ್ದೆ ಅಷ್ಟು ಕೇಳ್ತಾ ಇದ್ದಿಲ್ಲ ಮತ್ತೆ ಓಹೋ ನಂದು ಸ್ವಲ್ಪ ಸಿಚುವೇಶನ್ ಅರ್ಥ ಮಾಡ್ಕೊಂಡು ನಾನು ಪ್ರ್ಯಾಂಕ್ ಮಾಡೋಕ್ಕೆ ಫೋನ್ ಮಾಡಿದ್ದು ನಾನು ನಂಗೆ ಬಾಯಿಗೆ ಬಂದಂಗೆ ನಾನು ಮಾತಾಡಬೇಕು ನೀನು ಸಿಚುವೇಶನ್ ಅರ್ಥ ಮಾಡ್ಕೊಂಡು ಮಾತಾಡಲ್ಲ ನಾನು ನನಗೆ ಯಾವಾಗ ಡೌಟ್ ಬಂದು ಗೊತ್ತಾ ಹಾಂ ಕಟ್ಕೊಂಡು ರಿಟರ್ನ್ ಮಾಡೋಲ್ಲ ಇವ್ರು ಏನೋ ಮಾಡ್ತಾವಳೆ ಗಿಮಿಕ್ಸ್ ಯಾಕಂದ್ರೆ ಕಾನ್ಫಿಡೆನ್ಸ್ ಹಾಕ್ಬಿಟ್ಟವಳು ಅವರು ಇದಕ್ಕೆ ಯಾರ್ಗ ನಿಮ್ ಫ್ರೆಂಡ್ಗೆ ಕಾನ್ಫಿಡೆನ್ಸ್ ಹಾಕ್ಬಿಟ್ಟ ನೆಟ್ಬಂದ್ರೆ ಏನಂತಾರೆ ಕೇಳುವ ಅಂತ ಹಾಕಿರ್ತಾಳೆ ನಿಂತ್ಕೊಂಡು ನಂಗೆ ಡೌಟ್ ಬಂತು ಮಗನ್ ಸಡನ್ ಆಗಿ ಕೇಳಲ್ಲ ಏನಂತ ಪ್ಲಾನಿಂಗ್ ಇದ್ರೆ ಒಂದ್ 2 ದಿವಸ ಮುಂಚೆನೆ ಹೇಳ್ತಾಳಲ್ಲ ಸರಿ ಹೊರಟೆ ಇದೆ ಸರಿ ಆಯಿತು ಬಾಯ್ ನಾಟಕ ಫುಲ್ ಡವ್ ಕಳ್ಸಲ್ಲ ಜೊತೆಗೆ ಬರ್ತಾರೆ ಇನ್ ಕೇಸ್ ಕಳ್ಸಿದ್ರು ಎಲ್ಲೋದ್ರು ಜೊತೆಗೆ ಬರ್ತಾರೆ